ನಮಸ್ಕಾರ. ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಉದ್ದಿನ ಬೇಳೆಯಿಂದ ನಾವು ವಡೆ ಬೋಂಡ ಎಲ್ಲ ಮಾಡಿರ್ತೇವೆ. ಅದೇ ರೀತಿ ಆಲೂಗಡ್ಡೆ ಬೋಂಡ, ಆಲೂಗಡ್ಡೆ ವಡೆ ಎಲ್ಲ ಮಾಡಿರ್ತೇವೆ. ಇವತ್ತು ನಾನು ಭಿನ್ನವಾಗಿ ಕ್ರಿಸ್ಪಿಯಾಗಿ ಆಲೂಗಡ್ಡೆ ಮತ್ತು ಉದ್ದಿನ ಬೇಳೆ ಮಿಕ್ಸ್ ಮಾಡಿ ಬೋಂಡ ಮಾಡ್ತಾ ಇದ್ದೇನೆ. ತುಂಬ ಸುಲಭವಾಗಿ ಮಾಡ್ಬೋದು. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆನ 4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟಿದೆ. ಪೂರ್ತಿ ನೀರನ್ನು ಚೆನ್ನಾಗಿ ಬಸಿದು ಆ ಉದ್ದಿನ ಬೇಳೆನ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ರುಬ್ಬುವಾಗ ತುಂಬ ನೀರು ಹಾಕಬಾರ್ದು. ಒಂದು 2 ದೊಡ್ಡ ಚಮಚ ನೀರು ಹಾಕಿದ್ದೇನೆ. ಮತ್ತೆ ರುಬ್ಬುವಾಗ ತೇವಾಂಶ ಕಡಿಮೆ ಇದೆ ಅಂತ ಅನಿಸಿದರೆ ಮತ್ತೆ ಒಂದು 2-3 ಚಮಚ ಆಗುವಷ್ಟು ನೀರು ಹಾಕಿ ಬಹಳ ನುಣ್ಣಗೆ ಮತ್ತು ಸ್ವಲ್ಪ ಗಟ್ಟಿ ಸ್ಥಿರತೆಯಲ್ಲಿ ಈ ಹಿಟ್ಟನ್ನು ರುಬ್ಕೊಂಡು ತಯಾರು ಮಾಡ್ಕೊಳ್ಬೇಕು. ಈಗ ಉದ್ದಿನ ಬೇಳೆನ ನುಣ್ಣಗೆ ರುಬ್ಬಿದ್ದೇನೆ ನಾನು. ರುಬ್ಬಿರೋ ಉದ್ದಿನ ಬೇಳೆ ಹಿಟ್ಟನ್ನು ಪಾತ್ರೆಗೆ ಹಾಕಿ ಕೈಯಿಂದನೇ ಇದನ್ನ ಚೆನ್ನಾಗಿ ಒಂದು 2-3 ನಿಮಿಷನಾದರೂ ಈ ರೀತಿ ಹೊಡೆದು ಬೀಟ್ ಮಾಡ್ಕೊಳ್ಬೇಕು ಅದನ್ನ ಚೆನ್ನಾಗಿ. ಇದರಿಂದ ಬೋಂಡ ಮಾಡಿದಾಗ ತುಂಬ ಉಬ್ಬಿ ಬರ್ತದೆ. ಈಗ ಒಂದು ಹಸಿ ಬಟಾಟೆನ ಸಿಪ್ಪೆನ ತೆಗೆದು ನೀರಿನಲ್ಲಿ ಹಾಕಿ ಇಟ್ಟಿದ್ದೆ ಕಪ್ಪಾಗಬಾರ್ದು ಅಂತ. ಅದನ್ನು ತುರ್ಕೊಂಡು ಹಾಕ್ತಾ ಇದ್ದೇನೆ. ಇದಕ್ಕೆ ಉದ್ದಿನ ಬೇಳೆ ಹಿಟ್ಟಿಗೆ ತುರಿದ ಆಲೂಗಡ್ಡೆ ಹಾಕಿದ್ದೇನೆ, ಹಸಿ ಆಲೂಗಡ್ಡೆ. ಅದ್ರ ಜೊತೆಗೇನೆ 3 ದೊಡ್ಡ ಚಮಚ ಒಣ ಕೊಬ್ಬರಿ ಹೋಳುಗಳು, 2 ಹಸಿಮೆಣಸು ಸಣ್ಣಗೆ ಹೆಚ್ಚಿರೋದು, ಅರ್ಧ ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, 1 ದೊಡ್ಡ ಚಮಚ ಸಣ್ಣಗೆ ಹೆಚ್ಚಿರೋ ಹಸಿ ಶುಂಠಿ, ಚಿಟಿಕೆ ಇಂಗಿನ ಪುಡಿ ಮತ್ತು 2 ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಅರ್ಧ ಚಮಚ ಉಪ್ಪು ಹಾಕಿದ್ದೇನೆ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕಿದ್ರೆ ಕರಿಬೇವಿನ ಸೊಪ್ಪನ್ನು ಕೂಡ ಸಣ್ಣಗೆ ಚೂರು ಮಾಡಿ ಹಾಕ್ಬೋದು. ಚೆನ್ನಾಗಿ ಎಲ್ಲವನ್ನು ಕಲಿಸ್ಕೊಳ್ಬೇಕು. ಇಷ್ಟು ಮಾಡಿದರೆ ಬೋಂಡಾಕಿ ಹಿಟ್ಟು ರೆಡಿ ಆಗ್ತದೆ. ಹಿಟ್ಟು ಒಮ್ಮೆ ರೆಡಿ ಆದಮೇಲೆ ಮತ್ತೆ ಇದನ್ನ ಇಡಬೇಕು ಅಂತೇನಿಲ್ಲ, ತಕ್ಷಣ ನಾವು ಎಣ್ಣೆಯಲ್ಲಿ ಇದನ್ನ ಕರಿಬೋದು. ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹಿಟ್ಟನ್ನು ಚಿವುಟಿ ಎಣ್ಣೆಗೆ ಬಿಡುವ ಮುಂಚೆನೆ. ಹಾಗೆಯೇ ಚಿವುಟಿ ಎಣ್ಣೆಗೆ ಬಿಟ್ಟ ಮೇಲೆ ಸ್ವಲ್ಪ ಹೊತ್ತು ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಆದ ಮೇಲೆ ಸ್ವಲ್ಪ ಫೋರ್ಕ್ನ ಸಹಾಯದಿಂದ ಹೀಗೆ ತಿರುವಿ ಹಾಕಿಕೊಳ್ಬೇಕು. ನಂತರ ಸೌಟಿನಿಂದ ಚೆನ್ನಾಗಿ ಇದನ್ನ ಮಧ್ಯಮ ಉರಿಯಲ್ಲಿ ಗರಿ ಆಗೋ ತನಕ ಕರೆದು ತೆಗಿಬೇಕು. ಒಳಗಡೆ ತುಂಬ ಮೃದುವಾಗಿ ಮೆತ್ತಗೆ ಇರ್ತದೆ, ಹೊರಗಡೆ ಮಾತ್ರ ತುಂಬ ಗರಿಯಾಗಿ ಕ್ರಿಸ್ಪಿಯಾಗಿ ಇರ್ತದೆ. ಮಾಡೋದು ಕೂಡ ಅಷ್ಟೇ ತುಂಬ ಸುಲಭ. ಹಸಿ ಆಲೂಗಡ್ಡೆನೇ ಹಾಕಬೇಕು, ಆಲೂಗಡ್ಡೆನ ಬೇಯಿಸಬೇಕು ಅಂತ ಏನೂ ಇಲ್ಲ. ಉದ್ದಿನ ಬೇಳೆನ ನೆನೆಸಿ ಇಟ್ಕೊಂಡ್ರೆ ತಕ್ಷಣಕ್ಕೆ ಮಾಡುವಂಥ ತಿನಿಸು ಇದು. ಮಳೆ ಬರುವಾಗ ಅಂತೂ ಚಹಾ ಸಮಯಕ್ಕೆ ಹೇಳಿ ಮಾಡಿಸಿದ ತಿಂಡಿ. ಚಹಾ ಸಮಯಕ್ಕೆ ಚಹಾ ಅಥವಾ ಬಿಸಿ ಚಹಾ ಅಥವಾ ಬಿಸಿ ಕಾಫಿ ಜೊತೆ ಈ ಬಿಸಿ ಉದ್ದಿನ ಬೋಂಡ, ಇದ್ರ ಜೊತೆಗೆ ಖಾರವಾದ ಕಾಯಿ ಚಟ್ನಿ ಇದ್ದರೆ ಬಹಳ ಚೆನ್ನಾಗಿರ್ತದೆ. ನಾನು ಇದನ್ನ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ಟೊಮೆಟೊ ಕೆಚಪ್ ಜೊತೆ ಕೂಡ ಇದನ್ನ ತಿನ್ಬೋದು ಅಥವಾ ಹಾಗೇನೂ ಕೂಡ ತಿನ್ಬೋದು. ಆದರೆ ಬಿಸಿ ಇರುವಾಗ ತಿನ್ನಲಿಕ್ಕೇ ಇದು ಚೆನ್ನಾಗಿರೋದು. ಒಳಗಡೆ ತುಂಬ ಸಾಫ್ಟಾಗಿ ಇರ್ತದೆ. ನಾನು ಒಂದನ್ನು ಈಗ ತುಂಡು ಮಾಡಿ ತೋರಿಸ್ತೇನೆ ನೋಡಿ. ಹೊರಗಡೆ ಅಷ್ಟೇ ಕ್ರಿಸ್ಪಿಯಾಗಿದೆ. ನೀವು ಕೂಡ ಆಲೂಗಡ್ಡೆ ಮತ್ತು ಉದ್ದಿನ ಬೇಳೆಯ ಈ ಬೋಂಡ ರೆಸಿಪಿನ ಟ್ರೈ ಮಾಡಿ ನೋಡಿ.